ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನನ್ನ ತಮ್ಮನ ಮನೆ ಗೃಹ ಪ್ರವೇಶದ ಫೋಟೋಸು ವೀಡಿಯೋಸು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮೊದಲೇ ಗಾದೆನೇ ಇದೆ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ. ಸೊ ಸಾಲ ಸೋಲ ಮಾಡಿ ಮನೆ ಕಟ್ಟಿ ಮನೆಗೆ ಬಂದು ಬಳಗದವ್ರನ್ನ, ಸಂಬಂಧಿಕರನ್ನ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಗೃಹ ಪ್ರವೇಶ ಮಾಡಬೇಕು ಅನ್ನೋ ಕನಸನ್ನ ಆವತ್ತು ನನಸು ಮಾಡ್ಕೊಳ್ಳೋ ದಿನ ಎಲ್ಲ ವ್ಯಕ್ತಿಗಳು ಕಾಯ್ತಾ ಇರ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲೂ ಅದು ತುಂಬ ಇಂಪಾರ್ಟೆಂಟು. ನಾನು ಯಾವಾಗ ಮಾಡೋದು, ನನ್ನ ಲೈಫಲ್ಲಿ ಯಾವಾಗ ಬರುತ್ತೆ ಅಂತ ಕುತೂಹಲದಿಂದನೇ ಕಾಯ್ತಾ ಇರ್ತಾರೆ. ಸೊ ಆವತ್ತಿನ ದಿನ ಯಾವಾಗ ಬರುತ್ತೆ, ನಾವು ಹೆಂಗೆ ನಮ್ಮ ಮನೆ ಫಂಕ್ಷನ್ ಆಗುತ್ತೆ, ಹೆಂಗೆ ನಾವು ಮಾಡ್ತೀವಿ, ಆ ದಿನಕ್ಕೋಸ್ಕರ ತುಂಬ ಕುತೂಹಲದಿಂದ ಕಾಯ್ತಿರ್ತಾರೆ. ಬಟ್ ಅಂಥದ್ದೊಂದು ದಿನ ನನ್ನ ತಮ್ಮನ ಜೀವನದಲ್ಲಿ ಬಂದಿದೆ. ನಂಗೆ ಅದು ಖುಷಿ ಇದೆ. ಸೊ ನನ್ನ ತಮ್ಮ ಹಿಂದಿನ ದಿನ ನಮ್ಮ ಫ್ಯಾಮಿಲಿಲಿ, ನಮ್ಮ ಇದರಲ್ಲಿ ನಾವು ಯಾವುದೋ ಪೂಜೆ ಅಂತ ಯಾವುದೂ ಮಾಡೋದಿಲ್ಲ. ಬಟ್ ಸುಮ್ಮನೆ ಏನು ಪ್ರಿಪ್ರೇಷನ್ ಇರುತ್ತೆ ಗೃಹ ಪ್ರವೇಶಕ್ಕೆ ಅದು ಮಾತ್ರ ಮಾಡ್ಕೊಂಡಿರ್ತೀವಿ. ಬಟ್ ಹಾಗಾಗಿ ಎಲ್ಲ ಫ್ರೀಯಾಗಿರ್ತೀವಲ್ಲ ಅನ್ನೋ ಕಾರಣಕ್ಕೆ ಸರ್ಪ್ರೈಸಾಗಿ ಪಾನಿಪುರಿ ಪಾರ್ಟಿ ಅರೇಂಜ್ ಮಾಡಿದ್ದ. ಚೆನ್ನಾಗಿತ್ತು. ಒಂಥರ ನಮಗೆ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಬನ್ನಿ ಎಲ್ಲ ಪಾನಿಪುರಿ ಅಂತ ಅಂದ ತಕ್ಷಣ ಶಾಕು, ಏನಿದು ಇವತ್ತು ಪಾನಿಪುರಿ ತೊಗೊಬಂದಿದ್ದಾನಲ್ಲ ಮನೆಗೇನು ಅಂತ ಅಂದ್ಕೋತಿದ್ವಿ. ಬಟ್ ಅವ್ನು ಮುಂಚೆನೇ ಪ್ಲಾನ್ ಮಾಡಿ ಅರೇಂಜ್ ಮಾಡಿದ್ದ. ತುಂಬ ಇಷ್ಟ ಆಯಿತು ಮಾತ್ರ ನಮಗಿದು. ತುಂಬ ಅಂದರೆ ಸರ್ಪ್ರೈಸ್ ಕೊಟ್ಟು ತುಂಬ ಇಷ್ಟ ಆಯಿತು. ಬಂದಿಲ್ದಿದ್ದಾರೆ ಎಲ್ಲ ನಮ್ಮನ್ನು ಕೇಳ್ತಿದ್ರು, ನೀವೇ ಮಾಡ್ಕೊಬಿಟ್ಟಿದ್ದೀರಾ ಅಂತ. ಬಟ್ ಖಂಡಿತ ಇಲ್ಲ. ನನ್ನ ಮಕ್ಕಳಿಗೆಲ್ಲ ಅದೇ ಬೇಜಾರು, ತಂಗಿ ಮಕ್ಕಳು, ತಮ್ಮನ ಮಕ್ಕಳಿಗೆ, ನನ್ನ ಮಕ್ಕಳಿಗೆಲ್ಲ. ಯಾಕೆಂದರೆ ಅವ್ರು ಎಲ್ಲ ಮಿಸ್ ಆಗಿದ್ರು. ಯಾಕೆಂದರೆ ನನ್ನ ಮಗಳಿಗೆ ಬೋರ್ಡ್ ಎಕ್ಸಾಮ್ ನಡೀತಿತ್ತು, ತಂಗಿ ಮಕ್ಕಳಿಗೂ ಎಕ್ಸಾಮ್ ಪ್ರಿಪ್ರೇಡಿ ನಡೀತಿತ್ತು. ಅವರೆಲ್ಲ ಫೀಲ್ ಮಾಡ್ಕೊತಿದ್ರು. ಬಟ್ ನಾವು ಬಿಟ್ಟು ಬಂದಿದ್ವಿ. ಯಾಕೆಂದರೆ ನಮ್ಮ ಕಡೆ 48 ಡೇಸ್ಗೆ ಮತ್ತೆ ಪೂಜೆ ಇರುತ್ತೆ. ಸೊ ಅವತ್ತು ಸೇರ್ಕೋಬೋದು, ಎಕ್ಸಾಮ್ ಬರೆಯೋಕ್ಕಾಗೋದಿಲ್ಲ ಅಲ್ವಾ. ಆ ಕಾರಣಕ್ಕೆ ನಮ್ಮ ಕಡೆ ಹಿಂದಿನ ದಿನ ಪೂಜೆ ಯಾವುದೂ ಇರೋದಿಲ್ಲ. ಹಾಗಾಗಿ ಕೆಲವರು ರಿಲೇಷನ್ನು ಮತ್ತು ಫ್ರೆಂಡ್ಸ್ಗಳನ್ನ ಯಾರು ತುಂಬ ಜನ ಇನ್ವೈಟ್ ಮಾಡಿರ್ತಾರೆ, ಅವ್ರು ಫೋಟೋ ಸೆಕ್ಷನ್ ಅಂತ ಇಟ್ಕೊಂಡಿರ್ತಾರೆ. ಬಟ್ ನಮ್ಮ ಮನೆಯಲ್ಲೂ ಅದೇ ನಾವೇ ಇರೋದ್ರಿಂದ ನಾವೇ ಫೋಟೋಸ್ ತೊಗೊಂಡ್ವಿ. ಬಟ್ ನಾವು ಎಲ್ಲೇ ಸೇರಿಕೊಂಡ್ರು ರೀಲ್ಸ್ ಅಂತೂ ಖಂಡಿತ ಮಿಸ್ ಮಾಡೋದಿಲ್ಲ. ಡ್ಯಾನ್ಸು ರೀಲ್ಸು ಇದ್ದೇ ಇರುತ್ತೆ.
ಅಂತೂ ಪೂಜೆ ಎಲ್ಲ ಮುಗೀತು. ಕಳಸ ತೊಗೊಂಡೋಗಿದ್ದು, ಹಸು ಕರು ನುಗ್ಸಿದ್ದು, ಹಾಲು ಉಗ್ಸಿದ್ದು, ಪೂಜೆ, ಹೋಮ, ಲಕ್ಷ್ಮೀ ಪೂಜೆ, ನವಗ್ರಹ ಪೂಜೆ, ಬಲಿ ಎಲ್ಲ ಪ್ರತಿಯೊಂದು ಆಯಿತು. ಪ್ರತಿಯೊಂದು ಮುಗಿದ್ಮೇಲೆ ಇನ್ನು ಫೋಟೋಸು. ತುಂಬ ಅಪರೂಪಕ್ಕೆ ಸಿಗೋಂಥ ರಿಲೇಟಿವ್ಗಳು ತುಂಬ ಜನ ಇರ್ತಾರೆ. ಏಕೆಂದರೆ ಫಂಕ್ಷನ್ಗಳಿಗೆ ಬರೋರು ಇರ್ತಾರೆ. ಯಾವಾಗಲೂ ಸಿಗೋದಕ್ಕಿಂತನೂ ಆ ಥರ ಅವ್ರುಗಳೆಲ್ಲ ಸಿಕ್ಕಾಗ ಮಾತಾಡೋದು. ನಮ್ಮನೆ ಫಂಕ್ಷನ್ಗಳಲ್ಲಿ ನಾವು ಬ್ಯುಸಿ ಇರ್ತೀವಿ, ಬಟ್ ಬೇರೆ ಫಂಕ್ಷನ್ಗಳಲ್ಲಿ ನಾವು ಫ್ರೀ ಇರ್ತೀವಲ್ವ. ಸೊ ಚೆನ್ನಾಗಿತ್ತು ಒಂಥರ. ಆವತ್ತಿನ ದಿನ ಅಂತೂ ಎಷ್ಟು ಖುಷಿ ಇರುತ್ತೆ ಅಂತಂದರೆ ಹೇಳೋಕ್ಕಾಗೋದಿಲ್ಲ. ಸೊ ನನ್ನ ತಮ್ಮ ನಾದಿನಿಗೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತಾ, ಅವ್ರು ಅಂದ್ಕೊಂಡಿದ್ದೆಲ್ಲ ಆಗಲಿ, ಹಿಂಗೇ ಯಶಸ್ಸು ಸಿಗ್ತಾ ಇರಲಿ ಅಂತ ಕೇಳ್ಕೊತೀನಿ ಆ ದೇವ್ರ ಹತ್ರ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಇದೇ ಥರ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಓಕೆ, ಬಾಯ್.